ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಉಪ್ಪು ಮನೆಗೆ ಸಮೃದ್ಧಿ, ಶಾಂತಿ ಮತ್ತು ಆರೋಗ್ಯ ತರಬಲ್ಲ ಶಕ್ತಿ ಅಂತ ಪರಿಗಣಿಸಲಾಗಿದೆ. ಉಪ್ಪು ಲಕ್ಷ್ಮೀ ದೇವಿಯ ಆಶೀರ್ವಾದದ ಪ್ರತೀಕವಾಗಿದ್ದು ಅದನ್ನ ಸರಿಯಾಗಿ ಸಂಗ್ರಹಿಸಿದ್ರೆ ಮನೆಯಲ್ಲಿ ಶುಭ ಶಕ್ತಿ ವೃದ್ಧಿಯಾಗುತ್ತೆ ಅಂತ ನಂಬಲಾಗುತ್ತೆ. ಅದು ಕೇವಲ ಅಡುಗೆ ಪದಾರ್ಥ ಅಲ್ಲ, ಆದ್ರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವ ಒಂದು ಆಧ್ಯಾತ್ಮಿಕ ಅಂಶವಾಗಿದೆ. ವಾಸ್ತು ತಜ್ಞರ ಪ್ರಕಾರ ಉಪ್ಪನ್ನ ಗಾಜು, ಸಿರಾಮಿಕ್ ಅಥವಾ ಉಕ್ಕಿನ ಮುಚ್ಚಿದಂತ ಪಾತ್ರೆಯಲ್ಲಿ ಸಂಗ್ರಹಿಸುವುದು ಅತ್ಯಂತ ಶುಭಕರ. ಈ ರೀತಿಯಾಗಿ ಇಡೋದ್ರಿಂದ ಮನೆಯಲ್ಲಿ ಸಂತೋಷ, ಆರ್ಥಿಕ ಸ್ಥಿರತೆ ಮತ್ತೆ ಆರೋಗ್ಯ ದೊರಕುತ್ತೆ. ಉಪ್ಪನ್ನ ಅಡುಗೆ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಇಡೋದು ವಿಶೇಷವಾಗಿ ಶುಭ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಈ ದಿಕ್ಕು ಅಗ್ನಿ ತತ್ವವನ್ನ ಪ್ರತಿನಿಧಿಸುತ್ತೆ ಮತ್ತೆ ಅದರಿಂದ ಉಪ್ಪಿನ ಶಕ್ತಿ ಸಮತೋಲನಗೊಂಡು ಮನೆಯಲ್ಲಿ ಸಮೃದ್ಧಿ ತರುತ್ತೆ. ಇದಕ್ಕೆ ವಿರುದ್ಧವಾಗಿ ಉಪ್ಪನ್ನ ತೆರೆದಂತಹ ಪಾತ್ರೆಗಳಲ್ಲಿ ಅಥವಾ ಕಬ್ಬಿಣ ಮತ್ತೆ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಇಡೋದ್ರಿಂದ ನಕಾರಾತ್ಮಕ ಶಕ್ತಿ ಉಂಟಾಗುತ್ತೆ. ಇದು ಮನೆಗೆ ಕಲಹ, ಆರ್ಥಿಕ ನಷ್ಟ ಮತ್ತೆ ಅಸಮಾಧಾನ ತರಬಲ್ಲುತ್ತೆ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಇಂತಹ ಸಂಗ್ರಹಣೆ ಶಕ್ತಿಯ ಸಮತೋಲನವನ್ನ ಹಾಳು ಮಾಡಿ ದೌರ್ಭಾಗ್ಯಕ್ಕೆ ಕಾರಣ ಆಗುತ್ತೆ. ಆದ್ರಿಂದ ಉಪ್ಪನ್ನ ಸದಾ ಸ್ವಚ್ಛವಾದ ಮುಚ್ಚಿದ ಪಾತ್ರೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಇಡುವುದು ಅತ್ಯಗತ್ಯ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹೀಗೆ ಮಾಡಿದ್ರೆ ಲಕ್ಷ್ಮೀ ದೇವಿಯ ಕೃಪೆ ದೊರೆತು ಮನೆಯಲ್ಲಿ ಆರ್ಥಿಕ ಸಮೃದ್ಧಿ, ಸಂತೋಷ ಮತ್ತೆ ಆರೋಗ್ಯ ನೆಲೆಸುತ್ತೆ. ಉಪ್ಪಿನ ಸರಿಯಾದ ಸಂಗ್ರಹಣೆ ಚಂದ್ರ ಮತ್ತೆ ಶನಿಯ ಪ್ರಭಾವವನ್ನ ಸಮತೋಲನಗೊಳಿಸಿ ಮನೆಗೆ ಶುಭ ಶಕ್ತಿ ಮತ್ತೆ ಶಾಂತಿಯನ್ನ ತರಬಲ್ಲದು ಅನ್ನುವಂತ ನಂಬಿಕೆ ಇದೆ.